ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಬಟರ್ ರೊಟ್ಟಿ ಮಾಡಿದ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಒಂದು ಕಪ್ಪಿಲು 2 ಕಪ್ ಅಕ್ಕಿ ಪೌಡರ್ ಹಾಕೋಣ. ಒಂದು ಪಾತ್ರದಲ್ಲಿ 2 ಕಪ್ ರೈಸ್ ಫ್ಲೋರ್ ಅಕ್ಕಿ ಪೌಡರ್ ಹಾಕಿಟ್ಟಿದ್ದೀವಿ. 2 ಕಪ್ ರೈಸ್ ಫ್ಲೋರ್ ಅಕ್ಕಿ ಪುಡಿ ಹಾಕಿಟ್ಟಿದ್ದೀವಿ. ಒಂದು 2 ಕಪ್ ಮೈದಾ ಹಿಟ್ಟು ಹಾಕೋಣ. ಸೇಮ್ ಮೆಷರ್ಮೆಂಟ್ 2 ಕಪ್ ಮೈದಾ ಹಿಟ್ಟು ಹಾಕಿಟ್ಟಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಹಾಕಬೇಕು. 2 ಕಪ್ಪು ಅಕ್ಕಿ ಪುಡಿ, 2 ಕಪ್ಪು ಮೈದಾ ಹಿಟ್ಟು ಮಿಕ್ಸ್ ಹಾಕೋಣ. ನೀರು ಹಾಕಬಾರ್ದು, ಹಾಲು ಹಾಕಿ ಮಿಕ್ಸ್ ಹಾಕಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಹಾಕಬೇಕು. ಹಾಲಿಲ್ಲ ಅಂದ್ರೆ ಪೌಡ್ರ್ ಇದೆಯಾ ಅಂದ್ರೆ ಸ್ವಲ್ಪ ತಣ್ಣಕ್ಕೆ ನೀರು ಹಾಕಿ ರೆಡಿ ಹಾಕಬೇಕು. ಹಿಟ್ಟು ನೀರು ಹಾಕಬಾರ್ದು, ಹಾಲು ಹಾಕಿ ಎಲ್ಲ ಮಿಕ್ಸ್ ಹಾಕಬೇಕು. ಸ್ವಲ್ಪ ಹಾಕಿ ಹಿಟ್ಟು ಚೆನ್ನಾಗಿ ರೆಡಿ ಹಾಕಿಡಬೇಕು. ಚಪಾತಿ ಹಿಟ್ಟು ಅಲ್ವಾ, ಇರೋದು ಕನ್ಸಿಸ್ಟೆನ್ಸಿ ಹಾಕಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಒಂದು 5 ನಿಮಿಷದ ರೆಸ್ಟ್ ಮಾಡಿಕಿಡಬೇಕು. ಈ ರೀತಿಯಲ್ಲಿ ಉಂಡೆ ಹಾಕಬೇಕು. ಚಪಾತಿ ಥರನೇ ಅಷ್ಟು ದೊಡ್ಡದು ಹಾಕಬೇಡ. ಈ ರೀತಿಯಲ್ಲಿ ರೆಡಿ ಹಾಕಿಟ್ಟಿದ್ದೀವಿ. ಬಿಸಿಯಾಗಿ ಬಾಣಲೆ ಹಾಕೋಣ. ಒಂದು ಸೈಡ್ ರೆಡಿಯಾಗಿ ತಿರುಗಿ ಹಾಕೋಣ. ಬಟ್ರ್ ಹಾಕಬೇಕು. ಬಟ್ರ್ ಇಲ್ಲ ಅಂದ್ರೆ ತುಪ್ಪ ಹಾಕಬೇಕು. ಇದು ಎರಡೂ ಇಲ್ಲ ಅಂದ್ರೆ ನೀವು ಆಯಿಲ್ ಹಾಕಬೇಕು. ಬಟ್ರ್ ಹಾಕಿದ್ರೆ ಬಟರ್ ರೊಟ್ಟಿ ಅಲ್ವಾ, ಅದಕ್ಕೆ ಟೇಸ್ಟ್ ಆಗಿರುತ್ತೆ. ಒಂದು ಸೈಡಲ್ಲಿ ಬಟ್ರ್ ಹಾಕೋಣ. ತಿರುಗಿ ಈ ಸೈಡು ಬಟ್ರ್ ಹಾಕಬೇಕು. ಒಳ್ಳೆ ಟೇಸ್ಟಾಗಿ ಈ ಬಟರ್ ರೊಟ್ಟಿ ಇವೆಲ್ಲ ರೀತಿಯಲ್ಲಿ ಒಂದು ರೆಡಿ ಹಾಕಬೇಕು. ಮಕ್ಳಿಗೂ ಇದು ಜಾಸ್ತಿ ಇಷ್ಟ ಆಗುತ್ತೆ. ಸಾಫ್ಟಾಗಿರುತ್ತೆ, ಒಳ್ಳೆ ಟೇಸ್ಟಿ ಆಗಿರುತ್ತೆ. ಈಗ ನಮ್ಮದೊಂದು ಬಟರ್ ರೊಟ್ಟಿ ರೆಡಿಯಾಗಿದ್ದು. ಈ ರೀತಿಲಿ ಎಲ್ಲ ರೆಡಿ ಹಾಕಬೇಕು. ಈಗ ನಮ್ಮದು ಬಟರ್ ರೊಟ್ಟಿ ರೆಡಿಯಾಗಿದ್ದು. ಈಸಿ ಆಗಿರುತ್ತೆ ಮತ್ತು ಇದು ಒಳ್ಳೆ ಟೇಸ್ಟಿ ಆಗಿರುತ್ತೆ. ಈಸಿ ಆಗುತ್ತೆ. ಇದು ರೆಡಿ ಹಾಕೋಕ್ಕೆ ಏನೂ ಕಷ್ಟವಿಲ್ಲ. 1 ಕಪ್ ಅಕ್ಕಿ ಹಿಟ್ಟು ಅಂದ್ರೆ 1 ಕಪ್ಪು ಮೈದಾ ಹಿಟ್ಟು ಹಾಕಬೇಕು. 2 ಕಪ್ಪು ಅಂದರೆ 2 ಕಪ್ಪು ಹಾಕಬೇಕು. ನಿಮ್ಮ ಇಷ್ಟ. ಇಲ್ಲ ಹಾಲು ಹಾಕಿ ಮಿಕ್ಸ್ ಹಾಕಬೇಕು, ನೀರು ಹಾಕಬಾರ್ದು. ಹಾಲಿಲ್ಲ ಅಂದ್ರೆ ಹಾಲು ಪೌಡ್ರ್ ಹಾಕಿ ನೀರು ಹಾಕಿ ಮಿಕ್ಸ್ ಹಾಕಿ ಹಾಕಬೇಕು. ಏನು ಬಿಸಿ ಮಾಡಿ, ಏನು ಬಿಸಿ ಹಾಲು ಏನು ಹಾಕಬೇಡ. ನಾರ್ಮಲ್ ಟೆಂಪ್ರೇಚರಲ್ಲೆಲ್ಲ ಹಾಲು ಹಾಕಿ ಮಿಕ್ಸ್ ಹಾಕಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದು ಕರಿತಿದ್ದು ಸೂಟ್ ಆಗುತ್ತೆ. ಒಳ್ಳೆ ಟೇಸ್ಟಾಗಿರುತ್ತೆ, ಸಾಫ್ಟಾಗಿರುತ್ತೆ. ಬಾಯ್ಲಿಟ್ಟ ಮೆಲ್ಟಾಗಿ ಹೋಗುತ್ತೆ. ಅದೇ ಥರನೇ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೊಟ್ಟಿ. ನೀವೆಲ್ಲರೂ ಈ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ಯಾವುದಕ್ಕಾದ್ರೂ ಇದು ಸೂಟ್ ಆಗುತ್ತೆ. ನಿಮ್ಗೆ ಇಷ್ಟ ಹಂಗೆ ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಶೇರ್ ಮಾಡಿ, ಫ್ಯಾಮಿಲಿಗೆ ಫ್ರೆಂಡ್ಸಿನೊಂದು ಶೇರ್ ಮಾಡಬೇಕು. ಓಕೆ, ಬಾಯ್.